ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನ್ಯೂಸ್ ಏಟಿನ್ ವರದಿಗಾರ. ಕಳೆದ 2 ತಿಂಗಳಿಂದ ವಿಜಯಪುರ ಜಿಲ್ಲೆಯ ಭೀಮಾ ನದಿ ಪಾತ್ರದಲ್ಲಿ ಉಂಟಾಗಿರುವ ಪ್ರವಾಹದಿಂದಾಗಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೊತೆಗೆ ಸಚಿವರು ಸೇರಿದಂತೆ ಈ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದರು. ಆದರೆ ಇದುವರೆಗೂ ಪರಿಹಾರ ದೊರೆಯಿರುವುದು ಈ ಭಾಗದ ರೈತರಿಗೆ ಮತ್ತು ಪ್ರವಾಹ ಸಂತ್ರಸ್ತರಿಗೆ ಆತಂಕಕ್ಕೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ವಿಜಯಪುರ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಇಂಡಿ, ಆಲ್ಮೇಲು, ಸಿಂದಗಿ ತಾಲೂಕಿನ 3 ತಾಲೂಕುಗಳಲ್ಲಿ ಭೀಮಾ ನದಿ ಪ್ರವಾಹದಿಂದಾಗಿ ಅಪಾರ ಪ್ರಮಾಣದ ಹಾನಿ ಉಂಟಾಗಿತ್ತು. ಮಹಾರಾಷ್ಟ್ರದಲ್ಲಿರುವಂತಹ ಸೀನಾ ನದಿಯ ಮುಂದುವರೆದ ಭಾಗವಾಗಿ ಭೀಮಾ ನದಿಗೆ ಅಧಿಕ ನೀರು ಬಂದ ಪ್ರಮಾಣದಿಂದಾಗಿ ಈ ರೀತಿಯ ಸಮಸ್ಯೆ ಉಂಟಾಗಿತ್ತು. ಬಹುತೇಕ ಹಳ್ಳಿಗಳು ಜಲಾವೃತವಾಗಿದ್ದವು. ಅಲ್ಲೆಲ್ಲವೂ ಸಹಿತ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ಆದರೆ ಪರಿಹಾರ ನೀಡ್ತೀವಿ ಅಂತ ಹೇಳಿ ಅವತ್ತೇ ಸರ್ಕಾರ ಘೋಷಣೆಯನ್ನು ಮಾಡಿತ್ತು. ಆದರೆ ಇದುವರೆಗೂ ಪರಿಹಾರ ನೀಡದಿರೋದು ಅವರ ಅಸಮಾಧಾನಕ್ಕೆ ಕಾರಣವಾಗಿರುವಂಥದ್ದು. ಸರ್ಕಾರ ಹೇಳೋ ಪ್ರಕಾರ NDRF ನಾರ್ಮ್ಸ್ ಪ್ರಕಾರ ನಾವು ಪರಿಹಾರ ನೀಡಬೇಕಾಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ಸಹಿತ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿಯವರನ್ನು ಭೇಟಿಯಾದಾಗ ಇದರ ಬಗ್ಗೆ ಮನವಿ ಸಲ್ಲಿಸ್ತೇವೆ ಅಂತೇಳಿ ಸ್ವತಃ ಜಿಲ್ಲಾ ಉಸ್ತುವಾರಿ ಸಚಿವ MP ಪಾಟೀಲ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಆದರೆ ಪರಿಹಾರ ಕೊಡ್ತಾರೆ ಅಂತೇಳಿ ಒಂದು ಆಶಾಭಾವನೆಯನ್ನು ರೈತರಲ್ಲಿತ್ತು. ಆದರೆ ಅದು ವಿಳಂಬವಾಗ್ತಿರೋದಕ್ಕೆ ಒಂದು ರೀತಿ ಅಸಮಾಧಾನ ಇರುವಂಥದ್ದು. ಸರ್ಕಾರ ಹೇಳೋ ಪ್ರಕಾರ ಮತ್ತು ಅಧಿಕಾರಿಗಳು ಹೇಳೋ ಪ್ರಕಾರ ಜಂಟಿಯಾಗಿ ಸಮೀಕ್ಷೆಯನ್ನು ಮಾಡ್ತಿರ್ಬೇಕಾದ್ರೆ ಕಾರಣದಿಂದಾಗಿ ವಿಳಂಬವಾಗ್ತಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ಯಾವಾಗ ಪ್ರವಾಹ ಉಂಟಾಗಿತ್ತು ಅದೇ ಟೈಮಲ್ಲಿ ಸಮೀಕ್ಷೆಗೆ ಅಧಿಕಾರಿಗಳು ಹೋಗಬೇಕಾಗಿತ್ತು. ಅವರು ಗ್ರಾಮಸ್ಥರ ಸಹಿತ ಆಗ್ರಹ ಮಾಡಿದರು, ಬಂದು ವೀಕ್ಷಣೆಯನ್ನು ಮಾಡಿ ಅಂತ ಹೇಳಿ. ಆದರೆ ನೀರು ಅತಿಯಾಗಿ ನಿಂತಿದ್ದ ಕಾರಣದಾಗಿ ಪ್ರವಾಹಕ್ಕೆ ಹೋಗಿ ಅಲ್ಲಿ ಎಷ್ಟು ಬೆಳೆ ಹಾನಿಯಾಗಿದೆ, ಯಾವ ಬೆಳೆ ಇದೆ ಅನ್ನೋದು ಸಹಿತ ಕಾಣ್ತಾ ಇರಲಿಲ್ಲ. ಹಾಗಾಗಿ ಆ ಟೈಮಲ್ಲಿ ಬರೋಕ್ಕಾಗಲಿಲ್ಲ ಅಂತ. ಅದಾದ ಬಳಿಕ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದರು. ಅದಕ್ಕೂ ಸಹಿತ ಜಿಲ್ಲೆಯಲ್ಲಿ ವಿರೋಧ ವ್ಯಕ್ತವಾಗ್ತಾ ಇತ್ತು. ಯಾಕಂದರೆ ಮೇಲಿನಿಂದ ನೋಡಿದ್ರೆ ಏನೂ ಅದರಿಂದ ಅರ್ಥ ಆಗಲ್ಲ. ಹಾಗಾಗಿ ಅಧಿಕಾರಿಗಳ ಜೊತೆಗೆ ಖುದ್ದು ಸಚಿವರು, ಸಂಬಂಧಪಟ್ಟ ಇಲಾಖೆಯ ಮುಖ್ಯಸ್ಥರು ಇಲ್ಲಿ ಬಂದು ಪರಿಶೀಲನೆ ಮಾಡಿ ಪರಿಹಾರ ಕೊಡಬೇಕು ಅಂತೇಳಿ. ಯಾಕಂದರೆ ಪ್ರತಿ ವರ್ಷವೂ ಭೀಮಾ ನದಿಯಲ್ಲಿ ಈ ರೀತಿ ಪ್ರವಾಹ ಪರಿಸ್ಥಿತಿ ಉಂಟಾದಾಗ ಈ ರೀತಿ ಪರಿಹಾರವನ್ನು ಕೊಡ್ತೇವೆ ಅಂತ ಹೇಳ್ತಾರೆ. ಕೊನೆಗೆ ಅಲ್ಪ ಸ್ವಲ್ಪ ಪರಿಹಾರ ಕೊಡ್ತಾರೆ. ಆದರೆ ಶಾಶ್ವತ ಪರಿಹಾರ ಯಾವಾಗ ಅಂಥೇಳಿ ಅಲ್ಲಿನ ಜನರ ಒಂದು ಬೇಡಿಕೆ ಆಗಿತ್ತು. ಅದಕ್ಕೆ ಈ ಬಾರಿ ಸಹಿತ ಸ್ಪಂದನೆ ಸಿಕ್ಕಿಲ್ಲ. ಈ ಬಾರಿನೂ ಕೇವಲ ಪರಿಹಾರದ ವಿಚಾರ ಮಾತ್ರ ಮುನ್ನೆಲೆಗೆ ಬಂದಿದೆ. ಅದು ಪರಿಹಾರವನ್ನು ಇನ್ನೂ ಕೈಗೆ ತಲುಪದಿರೋದು ಒಂದು ರೀತಿ ಅಸಮಾಧಾನಕ್ಕೆ ಕಾರಣವಾಗಿರುವಂಥದ್ದು. ಒಂದು ಕಡೆ ಬೆಳೆ ಹಾನಿಯಿಂದ ಪರಿಹಾರ ಉಂಟಾದರೆ ಜಿಲ್ಲೆಯಲ್ಲಿ ಬಹುತೇಕ ರೈತರಿಗೆ ಸಂಕಷ್ಟ ಇದೆ. ಅದರ ಜೊತೆಗೇ ಪ್ರವಾಹ ಉಂಟಾಗಿ ಇನ್ನಷ್ಟು ಸಮಸ್ಯೆ ಆಗಿರುವಂಥದ್ದು. ಈಗಾಗಲೇ ಇದರ ಸಂಬಂಧಪಟ್ಟಾಗೆ ಜಿಲ್ಲೆಯಲ್ಲಿ ಜಂಟಿ ಸಮೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಅದು ವರದಿ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಬರದೇವರೆಗೂ ಈಗ ಅಂದಾಜು 2 ಲಕ್ಷಕ್ಕೂ ಅಧಿಕ ಹೆಕ್ಟೇರ್ ಅಂತೇಳಿ ಅಂದಾಜು ಮಾಡಿದ್ದಾರೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಇನ್ನೂವರೆಗೂ ವರದಿ ಬರದೇ ಇರೋ ಕಾರಣದಿಂದಾಗಿ ಸಹಿತ ವಿಳಂಬ ಆಗ್ತಾ ಇರೋದು ಅಂತೇಳಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ರೈತರಿಗೆ ಒಂದು ರೀತಿ ಗೊಂದಲ ಇರುವಂಥದ್ದು. ಇನ್ನೂ ಪ್ರವಾಹ ಮುಗ್ದು ಹೋಗಿದೆ, ಎಲ್ಲ ನೀರು ಇಳಿದಿದೆ. ಆದರೆ ಯಾವಾಗ ನಮಗೆ ಪರಿಹಾರ ಬರುತ್ತೆ ಅಂತೇಳಿ ಒಂದು ವೇಳೆ ವಿಳಂಬವಾಗ್ತಾ ಹೋದರೆ ಆವಾಗ ರೈತರು ಮತ್ತೊಂದು ಸಾರಿ ಹೊಲಕ್ಕೆ ಏನಾದರೂ ಅಧಿಕಾರಿಗಳ ಸರ್ವೆ ಮಾಡೋಕ್ಕೆ ಬಂದರೆ ನಮ್ಮದು ತೋರ್ಸೋಕೆ ಏನೂ ಇರೋದಿಲ್ಲ ಅಂಥೇಳಿ. ಪ್ರವಾಹದ ಸಮಯದಲ್ಲಿ ಅವರು ಬಂದಿದ್ದರೆ ನಮಗೆ ಏನೇನು ಸಮಸ್ಯೆ ಆಗಿದೆ ಅಂತೇಳಿ ತೋರ್ಸೋಕ್ಕೊಂದು ಅನುಕೂಲ ಆಗ್ತಾಯಿತ್ತು. ಅಧಿಕಾರಿಗಳು ಸಹಿತ ಅದು ಮನವರಿಕೆ ಮಾಡೋದಕ್ಕೆ ಅಲ್ಲಿ ತೋರಿಸೋದಕ್ಕೆ ಒಂದು ಸಾಕ್ಷಿ ಆಗ್ತಾಯಿತ್ತು. ಆದರೆ ಇನ್ನೂ ಮತ್ತೆ ಈಗಾಗಲೇ ಸಮೀಕ್ಷೆನೇ ಮಾಡಿದ್ದಾರೆ. ಆದರೆ ಇನ್ನೂ ಮತ್ತೆ ಒಂದು ಸರಿ ಸಮೀಕ್ಷೆಗೆ ಅಥವಾ ಬೇರೆ ಯಾವುದೇ ವಿಚಾರಕ್ಕೆ ಅಧಿಕಾರಿಗಳು ಇನ್ನೊಂದು ಸರಿ ಬಂದರೆ ನಮಗೆ ತೋರಿಸೋದಕ್ಕಲ್ಲಿ ಏನೂ ಇರೋದಿಲ್ಲ ಅನ್ನೋದೊಂದು ರೈತರ ವಾದವಾಗಿರುತ್ತದೆ. ಹಾಗಾಗಿನೇ ಅವರು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಪರಿಹಾರಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ. ಜಂಟಿ ಸಮೀಕ್ಷೆ, NDRF ನಾರ್ಮು ಕೇಂದ್ರ ಸರ್ಕಾರದಿಂದ ಬರಬೇಕು, ಈ ರೀತಿ ಎಲ್ಲ ವಾದಗಳನ್ನು ಸರ್ಕಾರದ ಪರವಾಗಿ ನೀಡಲಾಗ್ತಾ ಇದ್ರು ಸಹಿತ ನಮಗೆ ಈಗಾದರೂ ಪರಿಹಾರ ಕೊಡಿ ಅಂತೇಳಿ. ಯಾಕಂದರೆ ಹಿಂದೆ ಕಾನೂನು ಹೋರಾಟ ಮಾಡಿ ಪರಿಹಾರ ಪಡೆದಂತಹ ಉದಾಹರಣೆ ಇದೆ. ಹಾಗಾಗಿ ಮತ್ತೆ ಆ ದಾರಿಗೆ ಹೋಗೋಕೆ ಅವಕಾಶ ಕೊಡಬೇಡಿ, ಸರ್ಕಾರನೇ ಮನಸ್ಸು ಮಾಡಿ ಪರಿಹಾರ ಕೊಡಬೇಕು ಅಂತೇಳಿ. ಈಗ ಕೇಂದ್ರ ಸರ್ಕಾರ NDRF ಅಡಿಯಲ್ಲಿ ಸಹಿತ ಪರಿಹಾರ ಕೊಡಬೇಕಾಗುತ್ತೆ. ಅದು ಮತ್ತು ರಾಜ್ಯ ಸರ್ಕಾರ ತನ್ನ ಪಾಲಿನ ಪರಿಹಾರ ಕೊಟ್ಟರೆ ರೈತರಿಗೆ ಮತ್ತು ಪ್ರವಾಹ ಸಂತ್ರಸ್ತರಿಗೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಮಾತಿರುವಂಥದ್ದು. ಹಾಗಾಗಿನೇ ಆದಷ್ಟು ಬೇಗ ಪರಿಹಾರ ಕೊಡಬೇಕು ಅನ್ನೋದು ಒಂದು ಬೇಡಿಕೆ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.